ನಮಸ್ಕಾರ. ಇದು ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್, ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು, ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು, ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೇಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು, ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ. ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ, ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾರ್ದು ಡೆತ್ ಆಗಿತ್ತು, ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆ ಮುಂದುವರೆದಿದೆ. ಇದರಲ್ಲಿ ಗಮನ ಇಡಲಿಕ್ಕೆ ಒಂದು ವಿಶೇಷ ಇದೆ, ಅಂದರೆ ಸೋಕೋ ಟೀಮ್, ನಮ್ಮದು ಸೀನ್ ಆಫ್ ಅಫೆನ್ಸ್ ಕ್ರೈಮ್ ಟೀಮ್ ಯಾವುದು ಹೋಗ್ತಾ ಇದೆ, ಅದು ತುಂಬ ಒಳ್ಳೆ ಕೆಲಸ ಮಾಡಿ ತಕ್ಷಣ ಅಲ್ಲಿ ಏನೇನು ಸಾಮಗ್ರಿ ಇತ್ತು ಅದು ಒಳ್ಳೆ ರೀತಿಯಿಂದ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಎವಿಡೆನ್ಸಸ್ಗೆ FSL ಹತ್ರ ಕಳಿಸಿದಾರೆ. FSL ಟೀಮ್ ಅವ್ರು ಕೂಡ ಒಳ್ಳೆ ಕೆಲಸ ಮಾಡಿ ಏನು ನಿಜ ಅಲ್ಲಿ ಸಬ್ಸ್ಟೆನ್ಸ್ ಯಾವುದರಲ್ಲಿ ಆಗಿರ್ಬೋದಂತ ಅವರು ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದಾರೆ ಡಾಕ್ಟರ್ಸ್ಗೆ. ಡಾಕ್ಟರ್ಗಳು ಅದೇ ಆಧಾರ ಮೇಲೆ ಡೆತ್ ಆಗಿರ್ಬೋದು ಅಂತ ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಎವಿಡೆನ್ಸಸ್ ಆಧಾರದ ಮೇಲೆ ನಮ್ಮ ಪೊಲೀಸ್ ಟೀಮ್, ಯಾರು IO ಮತ್ತು ಅವ್ರದ್ದು ತಂಡ, ಮತ್ತು ಸೋಕೋ ಟೀಮ್ ಮತ್ತು FSL ಎಲ್ಲದು ಒಂದು ಕೆಲಸ ಆದ ತಕ್ಷಣ ಮಾರ್ಥಲಿ ಇನ್ಸ್ಪೆಕ್ಟರ್ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ತನಿಖೆಯಲ್ಲಿ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಅವ್ರಿಗೆ ನಾವು ಹೇಳಿದ್ದೀವಿ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗ್ತದೆ. ಯಾಕೆಂದರೆ ಮುಂಚೆ ಒಂದು UDR ಆಗಿ ಮಾತ್ರ ಟ್ರೀಟ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಯಾರು ಲೇಡಿ ಸತ್ತಿದ್ರಲ್ಲ, ಅವ್ರ ತಂದೆನೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವ್ರ ಲೇಡಿದು ಗಂಡನ ಮೇಲೆ. ಆಧಾರ ಮೇಲೆ ಕಂಪ್ಲೇಂಟ್ ಆಧಾರ ಮತ್ತು ಎವಿಡೆನ್ಸಸ್ ಆಧಾರದ ಮೇಲೆ ನಾವು ಮರ್ಡರ್ ಕೇಸ್ ತೊಗೊಂಡಿದ್ದೀವಿ. ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ನಾವು ನಮ್ಮ IO ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಈ ಕೇಸ್. ಇದು ಸರ್ಜನ್ಸ್ ಬಿಟ್ರೆ ಬೇರೆ ಡಾಕ್ಟರ್ಸ್ ಯಾರು ಸಿಗಂಗಿಲ್ಲ. ಬಟ್ ಈ ಅಕ್ಯೂಸ್ಡ್ ಇದನ್ನಲ್ಲ, ಇವನೇನೋ ಸರ್ಜನ್ ಆಗಿದ್ನ ಅನ್ನೋದು 1.5. ಎರಡನೇದೇನಂದ್ರೆ, ಈ ಮನೆಯಲ್ಲಿ ಇದು ಅದೇನೋ ಇದು ಹಾಕಿದ್ದು ಡ್ರಿಪ್ ಹಾಕಿದ್ರು ಅಂತ ಹೇಳಿ, ಅದರಲ್ಲಿ ಏನಾದ್ರು ಸೂಪೋರ್ಟಿಂಗ್ ರಿಕವರಿ ಮಾಡಿತ್ತ ಆ ತರದ್ದು ಏನಾದ್ರು? ಅಲ್ಲಲ್ಲ, ಅದು ರಿಕವರಿ ಮಾಡಿದ ಮೇಲೆ ನಾವು ಕಲ್ಸಿದ್ದೀವಿ. ಈಗ ಅಲ್ಲಿ ನಾವು ಪ್ರೆಸ್ ನೋಟಲ್ಲಿ ನಿಮಗೆ ಹೇಳಿದ್ದೀವಿ, ಅದರಲ್ಲಿ ಅದು ಕ್ಯಾನ್ಯುಲಾ ಇರ್ತದೆ, ಕ್ಯಾನ್ಯುಲಾ ಸೆಟ್, ಇಂಜೆಕ್ಷನ್ ಟ್ಯೂಬ್ ಮತ್ತು ಮೆಡಿಕಲ್ ಐಟಮ್ಸ್ ಏನೇನು ಮನೆಯಲ್ಲಿ. ಯಾಕೆಂದರೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ, ಇದು ನೀವು ಹೇಳೋದು ಕರೆಕ್ಟ್, ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಡಿಸೀಸ್ಡ್ ಪರ್ಸನ್ ಅವ್ರದ್ದು ಆರೋಗ್ಯ ಸರಿ ಇರಲಿಲ್ಲ. ಅವಳದು ಆಲ್ರೆಡಿ ಟ್ರೀಟ್ಮೆಂಟ್ ಪ್ರೊಸೆಸ್ ನಡೀತಾ ಇತ್ತು. ಸೊ ಆ ಟ್ರೀಟ್ಮೆಂಟಲ್ಲಿ ಏನೇನು ಉಪಯೋಗಿಸಿದಾರೋ ಅದು ಎಲ್ಲರೂ ಸೀಸ್ ಮಾಡಿದ್ವಿ. ಸೊ ಅದೇ ಆಧಾರ ಮೇಲೆ ಇದಾಗಿದೆ. ಅವನು ಸರ್ಜನ್ ಸರ್, ಯಾಕಂದ್ರೆ ಸಿಗಲ್ಲ, ಮಾತ್ರ ಸಿಗಕ್ಕೆ ಸಾಧ್ಯ ಯಾವುದೇ ಹಾಸ್ಪಿಟಲ್. ಅಲ್ಲಲ್ಲ, ಅದು ಎಲ್ಲ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ಯಾಕಂದರೆ ಈಗ ಸದ್ಯಕ್ಕೆ ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅರೆಸ್ಟ್ ಮಾತ್ರ ಅಲ್ಲ, ಚಾರ್ಜ್ ಶೀಟ್ ಇಂಪಾರ್ಟೆಂಟ್ ಇದೆ. ಸೊ ಚಾರ್ಜ್ ಶೀಟ್ ಟೈಮಲ್ಲಿ ಇದೆಲ್ಲ ನಾವು ಈ ಎಲ್ಲ ಆಂಗಲ್ ನೋಡ್ತೀವಿ, ಅದು ಎಲ್ಲಿಂದ ಬಂತು. ಡೆತ್ ಕೇಸ್ ಅಂತ ಬಿಟ್ಬಿಟ್ಟಿದ್ರೆ, ಯಾಕಂದ್ರೆ when your SOCO team and others visited the spot,
collected all the samples. ಅವರ ತಂದೆ ಬಂದು ನಿಮಗೆ 13/10/2025 ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ತನಕ 6 ತಿಂಗಳು ನಿಮ್ಮ ಪೊಲೀಸರು ಮಲಗಿತ್ತು ಸರ್. ವೈ ದೇರ್ ವಾಸ್ ನಾಟ್ ಇವನ್ FSL ರಿಪೋರ್ಟ್ ಬರೋದು ಎಷ್ಟು ತಿಂಗಳು ಬೇಕು ಸರ್? No. ಪೊಲೀಸ್ ಫೇಲ್ಯೂರ್ ಇನ್ ದಿಸ್ ಕೇಸ್. ಇದು ಹೈ ಪ್ರೊಫೈಲ್ ಪೊಲೀಸ್ ಕೇಸ್ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಅನ್ನ ನೀವು ಪ್ರೊಫೈಲ್ಡ್ ಆಗಿ ಮಾಡಬೇಕಾಗಿತ್ತು ಅಥವಾ ಇಟ್ ಟುಕ್ ಸೋ ಲಾಂಗ್ ಫಾರ್ ಯು ಅರೌಂಡ್ 10 months. ಇಲ್ಲ ಅದು ತಂದೆ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಪ್ರಕಾರ ನಿಮ್ದು 3 ಭಾಗದ ಪ್ರಶ್ನೆ ಇದೆ. ಒಂದು ಹೈ ಪ್ರೊಫೈಲ್. ನನ್ನ ಪ್ರಕಾರ ಯಾವುದು ಕೇಸ್ ಪೊಲೀಸ್ ಹತ್ರ ಹೈ ಅಥವಾ ಲೋ ಇಲ್ಲ. ಎವ್ರಿ ಕೇಸ್ ಇಸ್ ಅ ಕೇಸ್ ಇಂಪಾರ್ಟೆನ್ಸ್ ನಮ್ದು ಎಲ್ಲ ಕೇಸ್ಗೆ ಒಂದೇ ಇರ್ತದೆ. ಒಂದು. ಎರಡನೇದು 10 ತಿಂಗಳು ಆಗಿಲ್ಲ, ಮಾತ್ರ 6 ತಿಂಗಳು ಆಗಿದೆ. ಮೂರನೇದು ಕೇಸ್ ಕಂಪ್ಲೇಂಟ್ ಯಾರು ಅವ್ರ ರಿಲೇಷನ್ಸ್ ಯಾರು ಕೊಟ್ಟಿಲ್ಲ. ತಂದೆಯವರು ಆಗ ಕೂಡ ಇದ್ರು, ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ. ತಂದೆಯವ್ರ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಮಗೆ FSL ರಿಪೋರ್ಟ್ ಬಂದಿದೆ. FSL ರಿಪೋರ್ಟ್ ಆಧಾರ ಮೇಲೆ ಯಾರು ಸಪೋಸ್ ಕೊಡ್ತಿದ್ರು ಕೂಡ ನಾವು ಸೋಮೋಟೋ ತಗೊಳ್ತಿದ್ವಿ. ಈಗ ರಿಪೋರ್ಟ್ ಬಂದಿದೆ, ರಿಪೋರ್ಟ್ ಹ್ಯಾಸ್ ಕಮ್ ನೌ. ಹೌದು ರಿಪೋರ್ಟ್, ದೇರ್ ಇಸ್ ಆಲ್ವೇಸ್ ಅ ಡಿಲೇ ಇನ್ ರಿಪೋರ್ಟ್ಸ್. ರಿಪೋರ್ಟ್ ಬಂದ್ಮೇಲೆ ನೋ ದಯವಿಟ್ಟು ಎನಿ FSL ಹೌದು. ಮೋಟಿವ್ ಆಫ್ ಮರ್ಡರ್ ಈಗ ತಕ್ಷಣ ಗೊತ್ತಾಗಲ್ಲ, ಬಟ್ ಕೆಲವು ವಿಷಯ ನಮ್ಗೆ ಗೊತ್ತಾಗಿದೆ. ಈಗ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಈಗ ಹೇಳೋದಿಲ್ಲ, ಯಾಕಂದ್ರೆ ಅದು ಸಬ್ಜೆಕ್ಟ್ ಆಫ್ ಇದು ಆಗುತ್ತೆ. ಇದು ಎವಿಡೆನ್ಸ್ ಹೇಳ್ತೀನಿ, ಬಟ್ ಇದರಲ್ಲಿ ಕೆಲವು ಮಾಹಿತಿ ನಮ್ಗೆ ಬಂದಿದೆ. ಅದರ ಮೇಲೆ ನಮ್ಮ ಕಂಪ್ಲೇಂಟ್ ಅಲ್ಲಿ ಆಕೆಗೆ ಹೆಲ್ತ್ ಇಶ್ಯೂಸ್ ಇತ್ತು, ಇದರಿಂದ ಸಫರ್ ಆಗ್ತಿತ್ತು ಫ್ಯಾಮಿಲಿ, ಇದಕ್ಕೋಸ್ಕರನೇ ಗಂಡ ಹೆಂಡತಿ ಅದಕ್ಕೆ ಅದೇ ಅಲ್ಲ, ಇಷ್ಟು ಬೇಗ ಮೋಟಿವ್ ಗೊತ್ತಾಗಲ್ಲ. ಯಾಕಂದ್ರೆ ಈಗ ಕೇಸ್ ಚೇಂಜ್ ಆಗಿದೆ, ಸೆಕ್ಷನ್ಸ್ ಚೇಂಜ್ ಆದ್ಮೇಲೆ ನ್ಯಾಚುರಲ್ ಆಗಿ ಅವರು ನಮ್ಮ ಅದೇ ಕೇಳ್ತಾರೆ. ಆಸ್ ಆಫ್ ನಾವು ಅವ್ರಿಗೆ ನಾವು, ಯಾಕೆಂದ್ರೆ ಮೇನ್ ಅವ್ರು ಕರ್ಕೊಂಡು ಬಂದ ಅಲ್ಲಿ ಹಾಸ್ಪಿಟಲ್ಗೆ, ಯಾವುದು ಫಸ್ಟ್ ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಬರುವಾಗ ಅವ್ರು ಮಾತ್ರ ಇದ್ರು. ಮತ್ತೆ ಗಂಡ ಹೆಂಡತಿ ಇದು ಅವರು ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ಮತ್ತೆ ಡೀಟೇಲ್ ಆಗಿ ಏನು ಹೇಳಿಲ್ಲ. ಸೊ ಸದ್ಯಕ್ಕೆ ಅವ್ರದ್ದು ಇನ್ನೂ ಬೇರೆ ಅವ್ರದ್ದು ಕೈವಾಡಿದ್ರೆ ಖಂಡಿತ ಅವ್ರ ಬಗ್ಗೆ ಆಕ್ಷನ್ ಆಗುತ್ತೆ. ಗೊತ್ತಾಗಲ್ಲ ನೋಡೋಣ, ವಿಚಾರ ಅದು ಕೇಳಬೇಕು ನಾವು.